ಒಬ್ಬ ರೌಡಿ ಶೀಟರ್ ಮೇಲೆ ಆತನ ಪತ್ನಿಯೇ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ಪುಂಡರಿಗೆ ಅಂಜದ ಪೊಲೀಸರಿಗೆ ಬೆದರದಂತಹ ರೌಡಿ ಶೀಟರ್ಗಳಿರ್ತಾರೆ. ಅಂತಹ ರೌಡಿ ಶೀಟರ್ ಮೇಲೆ ಆತನ ಹೆಂಡತಿನೇ ಹೊಡೆದು ಬಿಟ್ಟಿದ್ದಾರೆ. ಯಾಕಂದರೆ ಮಾತೇ ಇದೆ, ಎಂತಹ ಒಂದು ಗಂಡಸಾದರೂ ಹೆಂಡತಿಗೆ ಹೆದರಬೇಕು ಅನ್ನುವಂಥ ಮಾತು ಇಲ್ಲಿ ಅದೇ ರೀತಿಯಾಗಿ ನಡೆದಂತೆ ಕಾಣ್ತಾ ಇದೆ. ಒಬ್ಬ ರೌಡಿ ಶೀಟರ್ ಹೆಂಡತಿ ಆ ರೌಡಿ ಶೀಟರ್ ಆತನ ಗಂಡನಿಗೆ ಹೊಡೆದಿದ್ದಾಳೆ. ಪತ್ನಿಯಿಂದಲೇ ಏಟು ತಿಂದಿದ್ದಾನೆ ಇಲ್ಲಿ ಒಬ್ಬ ರೌಡಿ ಶೀಟರ್. ಅಷ್ಟಕ್ಕೂ ಆ ರೌಡಿ ಶೀಟರ್ ಯಾರು ಹಾಗಾದರೆ ನೀವು ಯೋಚನೆ ಮಾಡ್ತಾ ಇರ್ಬೋದು, ಯಾರಪ್ಪ ಆ ರೌಡಿ ಅಂತ ಹೇಳಿ ತಿರುಗಿಕೊಂಡು ಕದರಾಗಿರ್ತಾರೆ, ಹೆಂಡತಿಯಿಂದ ಹೆಂಗೆ ಓಡಿಸ್ಕೊಂಡ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಆತ ಬೆಂಗಳೂರಿನಲ್ಲಿ ಜೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಘಟನೆ ಏನಿದೆ, ಇದು ಎಲ್ಲರೂ ಕೂಡ ಒಂದು ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ರೌಡಿ ಶೀಟರ್ ಸೈಯದ್ ಅಸ್ಕರ್ ಏನಿದ್ದಾನೆ, ಆತನ ಪತ್ನಿಯಿಂದ ಏಟು ತಿಂದಿದ್ದಾನೆ. ಸೈಯದ್ ಅಸ್ಕರ್ ಎನ್ನುವಂತಹ ಒಂದು ರೌಡಿ ಶೀಟರ್ ಪತ್ನಿ ಅಂದರೆ ಹೆಂಡತಿ ಹೊಡೆದಿದ್ದಾಳೆ ಹಿಡ್ಕೊಂಡು. ಗಾಂಜಾ ಪೆಡ್ಲಿಂಗ್ ಕಳ್ಳತನ ಕೊಲೆ ಪ್ರಕರಣದ ಆರೋಪಿ ಈತ ಈ ಸೈಯದ್ ಎನ್ನುವಂತಹ ರೌಡಿ ಶೀಟರು ಅನೇಕ ಪ್ರಕರಣಗಳಲ್ಲಿ ಗುರುತಿಸಿಕೊಂಡಿದ್ದ. ಕೊಲೆ ಆಗಿರಬಹುದು, ಕಳ್ಳತನ ಆಗಿರಬಹುದು, ಡ್ರಗ್ಸ್ ಪೆಡ್ಲಿಂಗ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು, ಈ ಎಲ್ಲ ಪ್ರಕರಣಗಳಿಗೆ ಆರೋಪಿಯಾಗಿದ್ದ ರೌಡಿ ಶೀಟರ್ ಎನ್ನುವಂತಹ ಒಂದು ಅಣೆಪಟ್ಟಿಯನ್ನು ಕಟ್ಟಿಕೊಂಡು ಓಡಾಡ್ತಾ ಇದ್ದ. ಈ ಸೈಯದ್ನ ಹೆಂಡತಿ ಆತನಿಗೆ ಹೊಡೆದಿದ್ದಾಳೆ. ಎರಡನೇ ಪತ್ನಿಯನ್ನು ಬಿಡು ಅಂತ ಹೇಳಿ ಮೊದಲ ಪತ್ನಿ ಈ ರೀತಿಯಾಗಿ ಏಟನ್ನು ಕೊಟ್ಟಿರುವಂಥದ್ದು ನೋಡಿ ಹೆಂಗಾಗಿದೆ. ಈ ರೌಡಿ ಶೀಟರ್ ಒಂದಲ್ಲ ಎರಡೆರಡು ಮದುವೆಯನ್ನು ಮಾಡ್ಕೊಂಡಿದ್ದ. ಹೀಗಾಗಿ ನೀನು ಎರಡನೇ ಹೆಂಡತಿಯನ್ನು ಬಿಡಬೇಕು ಅಂತ ಹೇಳಿ ಮೊದಲನೇ ಹೆಂಡತಿ ಬಂದು ಚೆನ್ನಾಗಿ ಹೊಡೆದಿದ್ದಾಳೆ ರೌಡಿ ಶೀಟರ್ಗೆ. ರೌಡಿ ಶೀಟರ್ಗಳು ಯಾರಾದರೂ ಬಂದರೆ ನೀನೇನು ನಾನೇನು ಅಂತ ಹೇಳಿ ಜಗಳಕ್ಕೆ ಹೋಗ್ತಾರೆ, ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ಹೆಂಡತಿ ಹೊಡೆಸ್ಕೊಂಡು ಸುಮ್ಮನೆ ಇದ್ದಾನೆ ಅನಿಸುತ್ತೆ. ಸೈಯದ್ ಕೈಯನ್ನು ಮುರಿದು ಬಿಟ್ಟಿದ್ದಾರೆ. ಕೈಯನ್ನು ಮುರಿದು ಕಣ್ಣಿಗೆ ಚಾಕುವಿಂದ ಕೂಡ ಇವರು ಚುಚ್ಚಿಬಿಟ್ಟಿದ್ದಾರೆ. ನೋಡಿ, ರೌಡಿ ಶೀಟರ್ನ ಹೆಂಡತಿ ತಾನೂ ಕೂಡ ರೌಡಿಯಾಗಿ ಬದಲಾಗಿಬಿಟ್ಟಿದ್ದಾಳೆ. ಇಲ್ಲಿ ಆ ರೀತಿಯಾಗಿ ಹಲ್ಲೆ ಮಾಡಿದ್ದಾಳೆ. ಸೈಯದ್ನ ಕೈ ಮುರಿದಿದ್ದಾಳೆ, ಕಣ್ಣಿಗೆ ಚಾಕುವನ್ನು ಹಾಕಿ ಇರಿದಿದ್ದಾಳೆ. ಪಾಪ ಸೈಯದ್ ನಾನು ರೌಡಿ ಶೀಟರ್ ಅಂತ ಕದರ್ರಾಗ ಓಡಾಡ್ತಾ ಇದ್ದ. ಆದರೆ ಹೆಂಡತಿ ಮುಂದೆ ಏನು ಬಾಲ ಬಿಚ್ಚಂಗಿಲ್ಲ. ಹೆಂಡತಿ ಮುಂದೆ ಈತನ ಆಟ ಏನೂ ಕೂಡ ನಡೆದಿಲ್ಲ. ಎಂಥ ಗಂಡಸ ಹೆಂಡತಿ ಮುಂದೆ ಸುಮ್ಮನೆ ಬಾಲ ಮುದ್ರಕೊಂಡು ಕೂರ್ತಾರೆ. ಈ ರೌಡಿ ಶೀಟರ್ ಆದ್ರೇನು, ಪ್ರಧಾನಮಂತ್ರಿ ಆದ್ರೇನು, ಮುಖ್ಯಮಂತ್ರಿ ಆದ್ರೇನು, ಹೆಂಡತಿ ಮಾತು ಕೇಳಲೇಬೇಕು. ಅದೇ ರೀತಿಯಾಗಿ ಇಲ್ಲಿ ರೌಡಿ ಶೀಟರ್ ಹೆಂಡತಿ ಆತನ ರೀತಿಯಲ್ಲಿ ದಾಳಿ ಮಾಡಿದ್ದಾಳೆ. ಜೆ ನಗರದ ಪೊಲೀಸ್ ಠಾಣೆಯಲ್ಲಿ ಮೊದಲ ಪತ್ನಿ ವಿರುದ್ಧ ಸೈಯದ್ ಅರೆಸ್ಟ್ ದೂರು ಏನಿದ್ದಾರೆ ದೂರನ್ನು ಕೂಡ ಕೊಟ್ಟಿದ್ರಂತೆ ಸರ್. ಮೊದಲ ಪತ್ನಿಗೆ ಎರಡನೇ ಪತ್ನಿಗೂ ಕೂಡ ಸಾಥ್ ಕೊಟ್ಟಿದ್ದ ಈ ಒಂದು ವಿಚಾರವಾಗಿ. ಹಿಂಗೇನು ಗಲಾಟೆ ಮಾಡ್ಕೊಂಡಿದ್ದಾರೆ ಇಬ್ಬರು. ಎರಡನೇ ಪತ್ನಿ ಏನಿದ್ದಾರೆ ಇವರಿಬ್ಬರು ಒಂದು, ಅಂದರೆ ಎರಡನೇ ಹೆಂಡತಿ ಸೈಯದ್ ಇಬ್ಬರು ಒಂದು, ಮೊದಲನೇ ಹೆಂಡತಿ ಅವರಿಬ್ಬರು ಬೇರೆ ಅಂತ ಅನಿಸುತ್ತೆ. ಅವ್ರ ಮನಸ್ಥಿತಿ ಅವ್ರ ಸ್ಥಿತಿ ಬೇರೆ ಇದೆ. ನೀನು ಆ ಎರಡನೇ ಹೆಂಡತಿನ ಬಿರು ಸರಿ ಹೋಗ್ತಾ ಇಲ್ಲ ನೀನಂತ ಇವರು ಬಂದು ಹೊಡೆದಿದ್ದಾರೆ. ಇದಕ್ಕೆ ಇಲ್ಲ ನಾನು ಬಿಡೋದಿಲ್ಲ, ಆಕೆ ಜೊತೆ ಇರ್ತೇನೆ ಸೈಯದ್ ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ. ಇನ್ನು ಈ ಒಂದು ವಿಚಾರವಾಗಿ ಸೈಯದ್ ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ನೋಡಿ, ನನ್ನ ಹೆಂಡ್ತಿನೇ ನನ್ನ ಹಿಂಗೆ ಹೊಡೆದು ಬಿಟ್ಟಿದ್ದಾಳೆ, ಕೈ ಮುರಿದು ಬಿಟ್ಟಿದ್ದಾಳೆ, ಚಾಕುವಿನಿಂದ ಚುಚ್ಚಿಬಿಟ್ಟಿದ್ದಾಳೆ ಅಂತ ಹೋಗಿ ದೂರು ಕೊಟ್ಟಿರ್ತಾನೆ. ಅದಕ್ಕೆ ನಾನು ಕೂಡ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳಿ ಎರಡನೇ ಹೆಂಡತಿ ಕೂಡ ಹೋಗಿ ಒಂದು ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ. ಇವರಿಬ್ಬರು ಒಂದಾಗಿದ್ದಾರೆ. ಮೊದಲನೇ ಹೆಂಡತಿ ಈಗ ಕೋಪ ಮಾಡ್ಕೊಂಡು ಹಿಂಗೆಲ್ಲ ಅಲ್ಲೇ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಕೂಡ ಅಲ್ಲೇ ಮಾಡಬಹುದು. ಹೀಗಾಗಿ ಅವ್ರನ್ನ ಅರೆಸ್ಟ್ ಮಾಡಿರಿ, ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಒಬ್ಬ ರೌಡಿ ಶೀಟರ್ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.